ನಮಸ್ತೆ ಸ್ನೇಹಿತರೆ, ಹನುಮಾನ್ ಚಾಲಿಸ ಎಂದರೇನು? ಈ ಚಾಲಿಸ ಹೇಗೆ ಹುಟ್ಟಿತು ಮತ್ತು ಇದನ್ನು ಓದುವುದರಿಂದ ಪ್ರಯೋಜನಗಳೇನು ತಿಳಿದುಕೊಳ್ಳುವ. ಹನುಮಾನ್ ಚಾಲಿಸ ವಾನರ ದೇವರಾದ ಹನುಮಾನ್ ಭಗವಾನ್ ರಾಮನ ಭಕ್ತನಿಗೆ ಮೀಸಲಾದ ಜನಪ್ರಿಯ ಒಂದು ಸ್ತೋತ್ರವಾಗಿದೆ. ಇಲ್ಲಿ ಚಾಲಿಸ ಎಂಬುದು ಹಿಂದಿ ಪದ ಚಾಲಿಸ್ನಿಂದ ಬಂದಿದೆ. ಇದರ ಅರ್ಥ 40 ಎಂಬುದು. ಹನುಮಾನ್ ಚಾಲಿಸವು ಹನುಮಂತನನ್ನು ಸ್ತುತಿಸುವ 40 ಶ್ಲೋಕಗಳನ್ನು ಹೊಂದಿರುವುದರಿಂದ ಇದನ್ನು ಹನುಮಾನ್ ಚಾಲಿಸ ಎಂದು ಕರೆಯಲಾಗುತ್ತದೆ. ಲಕ್ಷಾಂತರ ಹಿಂದೂಗಳು ಪ್ರತಿದಿನ ಈ ಸ್ತೋತ್ರವನ್ನು ನೆನಪಿನಿಂದ ಪಠಿಸುತ್ತಾರೆ. ಇನ್ನು ಈ ಹನುಮಾನ್ ಚಾಲಿಸದ ಮೂಲವನ್ನು ನೋಡೋದಾದರೆ, ಹಿಂದೂ ಇತಿಹಾಸದ ಪ್ರಕಾರ 16ನೇ ಶತಮಾನದಲ್ಲಿ ಮೊಘಲ್ ದೊರೆ ಅಕ್ಬರನು ಭಾರತವನ್ನು ಆಳ್ವಿಕೆ ಮಾಡುತ್ತಿದ್ದಾಗ ತುಳಸೀದಾಸರನ್ನು ಮಹರ್ಷಿ ವಾಲ್ಮೀಕಿಯ ಇನ್ನೊಂದು ಅವತಾರ ಎಂದು ನಂಬುತ್ತಿದ್ದರು. ತುಳಸೀದಾಸರು ಶ್ರೀರಾಮನ ಪರಮ ಭಕ್ತರಾಗಿದ್ದರು. ಸ್ವತಃ ಶ್ರೀರಾಮರೇ ತುಳಸೀದಾಸರಿಗೆ ದರ್ಶನ ನೀಡಿದ್ದರು. ಇದರಿಂದ ಪ್ರೇರೇಪಿತಗೊಂಡ ತುಳಸೀದಾಸರು ರಾಮಚರಿತಮಾನಸ್ ಎಂಬ ಗ್ರಂಥವನ್ನು ರಚಿಸುತ್ತಾರೆ. ಇದರ ರಚನೆಯ ಅದ್ಭುತವನ್ನು ಕೇಳಿದ ಅಕ್ಬರನು ಅವರನ್ನು ತನ್ನ ಅರಮನೆಗೆ ಕರೆದು ಅದೇ ರೀತಿ ಅಕ್ಬರನ ಕುರಿತು ಒಂದು ಗ್ರಂಥ ಬರೆಯಬೇಕೆಂದು ಹೇಳುತ್ತಾನೆ. ಆದರೆ ಇದಕ್ಕೆ ತುಳಸೀದಾಸರು ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಅಕ್ಬರನು ತುಳಸೀದಾಸರನ್ನು ಫತೇಪುರ್ ಸಿಕ್ರಿಯಲ್ಲಿ ಬಂಧಿಸಿಟ್ಟಿದ್ದನು. ಹೀಗಾಗಿ ಸೆರೆಮನೆ ವಾಸದಲ್ಲಿರಬೇಕಾದರೆ ಆಂಜನೇಯ ಸ್ವಾಮಿಯ ಶಕ್ತಿಯನ್ನು ಹಾಡಿ ಹೊಗಳಿ 40 ಸಾಲುಗಳ ಶ್ಲೋಕವನ್ನು ಬರೆದಿದ್ದಾರೆ ಎನ್ನಲಾಗಿದೆ. ಇದರ ರಚನೆಯು ಪೂರ್ಣವಾಗುತ್ತಿದ್ದಂತೆ ವಾನರ ಸೈನ್ಯವು ದೊರೆ ಅಕ್ಬರನ ಅರಮನೆಗೆ ದಾಳಿ ನಡೆಸಿತ್ತು. ಈ ಘಟನೆಯ ನಂತರ ಒಬ್ಬ ಹಳೆಯ ಮೌಲ್ವಿ ತುಳಸೀದಾಸರನ್ನು ಬಂಧಿಸಿಟ್ಟ ಕಾರಣಕ್ಕಾಗಿಯೇ ವಾನರ ಸೈನ್ಯವು ನಿಮ್ಮ ಅರಮನೆಗೆ ದಾಳಿ ಮಾಡಿದೆ ಎಂದು ಅಕ್ಬರನಿಗೆ ಹೇಳುತ್ತಾನೆ. ಅಕ್ಬರ್ ಖುದ್ದಾಗಿ ತುಳಸೀದಾಸರಲ್ಲಿ ಕ್ಷಮೆಯಾಚಿಸಿ ಅವರನ್ನು ಬಿಡುಗಡೆ ಮಾಡುತ್ತಾನೆ. ಇದ್ದಕ್ಕಿದ್ದಂತೆ ಕೋತಿಗಳೆಲ್ಲವೂ ಅರಮನೆಯಿಂದ ಹೊರಬಂದವು. ಈ ರೀತಿಯಾಗಿ ಹನುಮಾನ್ ಚಾಲಿಸ ಹುಟ್ಟಿಕೊಂಡಿತು ಎಂದು ನಂಬಲಾಗುತ್ತದೆ. ಇನ್ನು ಈ ಹನುಮಾನ್ ಚಾಲಿಸವನ್ನು ಜನರು ಯಾಕೆ ಓದುತ್ತಾರೆ? ಅಷ್ಟಕ್ಕೂ ಅದನ್ನು ಓದೋದ್ರಿಂದ ಆಗುವ ಪ್ರಯೋಜನಗಳು ಏನು ತಿಳಿದುಕೊಳ್ಳೋಣ. ಹನುಮಾನ್ ಮತ್ತು ಭಗವಾನ್ ರಾಮನಲ್ಲಿ ಭಕ್ತಿಯನ್ನು ಬೆಳೆಸಲು, ದೈವಿಕ ಜ್ಞಾನವನ್ನು ಪಡೆಯಲು, ನಾವು ಮಾಡಿದ ಕರ್ಮವನ್ನು ತೊಡೆದು ಹಾಕಲು, ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಪಡೆಯಲು, ದೇಹ, ಮನಸ್ಸು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಶುದ್ಧೀಕರಿಸಲು, ಅಡೆತಡೆಗಳನ್ನು ನಿವಾರಿಸಲು ಮತ್ತು ಕಷ್ಟಕರವಾದ ಕೆಲಸಗಳನ್ನು ಸಾಧಿಸಲು, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಪಡೆಯಲು, ಇಷ್ಟಾರ್ಥ ಸಿದ್ಧಿಗಾಗಿ, ಬಿಕ್ಕಟ್ಟಿನಿಂದ ಮುಕ್ತಿ ಹೊಂದಲು, ಉತ್ತಮ ಆರೋಗ್ಯವನ್ನು ಪಡೆಯಲು, ಮನಸ್ಸಿನ ಶಾಂತಿಯನ್ನು ಪಡೆಯಲು, ಸಮೃದ್ಧಿಗಾಗಿ, ನೈತಿಕತೆಯನ್ನು ಅನುಕರಿಸಲು ಮತ್ತು ಜೀವನವನ್ನು ಸಾರ್ಥಕಗೊಳಿಸಲು ಹನುಮಂತನ ಕೃಪೆಗಾಗಿ ಹನುಮಾನ್ ಚಾಲಿಸವನ್ನು ಓದಬೇಕು ಎಂಬುದಾಗಿದೆ. ಇನ್ನು ಹನುಮಾನ್ ಚಾಲಿಸವನ್ನು ಯಾವಾಗ ಮತ್ತು ಹೇಗೆ ಓದಬೇಕು ಎಂಬುದನ್ನು ನೋಡುವುದಾದರೆ, ಬೆಳಗ್ಗೆ ಮತ್ತು ಸಂಜೆ ದೇವರ ಭಜನೆ ಮಾಡುವಂತೆ ಚಾಲಿಸವನ್ನು ಪಠಿಸಬಹುದು. ಇನ್ನು ಕೆಲವರು ಮಲಗುವ ಮುನ್ನ ಅಥವಾ ಕೆಲಸಕ್ಕೆ ಹೊರಡುವ ಮುನ್ನ ಪಠಿಸುವುದುಂಟು. ಆದರೆ ಬರೀ ನೆಲದ ಮೇಲೆ ಅಥವಾ ಹಾಸಿಗೆಯ ಮೇಲೆ ಕುಳಿತು ಪಠಿಸಬಾರದೆಂಬ ನಿಯಮವಿದೆ. ಕೆಂಪು ಬಟ್ಟೆಯ ಮೇಲೆ ಕುಳಿತು ಪಠಿಸುವುದು ಹೆಚ್ಚು ಶ್ರೇಯಸ್ಕರ ಎಂದರ್ಥ. ಹನುಮಾನ್ ಚಾಲಿಸವನ್ನು ಓದುವುದರಿಂದ ನಿಮಗೆ ತ್ವರಿತ ಫಲಿತಾಂಶವನ್ನು ನೀಡುತ್ತದೆ ಮತ್ತು ನೀವು ಚಾಲಿಸ ಓದಿ ಮುಗಿಸಿದ ನಂತರ ನೀವು ಬಯಸುತ್ತಿರುವುದನ್ನು ಹನುಮಾನ್ಜಿ ಒದಗಿಸುತ್ತಾರೆ ಎಂಬ ತಪ್ಪು ಕಲ್ಪನೆಯನ್ನು ಇಟ್ಟುಕೊಳ್ಳಬೇಡಿ. ಒಂದೇ ಸಲಕ್ಕೆ 7 ಅಥವಾ 108 ಬಾರಿ ಪಠಿಸುವುದಲ್ಲ. ದಿನಕ್ಕೆ 1 ಬಾರಿ ಪಠಿಸಿದರೂ ನೀವು ಏನನ್ನು ಪಠಿಸುತ್ತಿದ್ದೀರಿ ಎಂಬುದರ ಬಗ್ಗೆ ಗಮನವಿರಲಿ. ಪ್ರತಿ ಪದವನ್ನು ಸರಿಯಾಗಿ ಓದಬೇಕು ಮತ್ತು ಪೂರ್ಣ ಗಮನದಿಂದ ಉಚ್ಚರಿಸಬೇಕು. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಹನುಮಾನ್ಜಿಯನ್ನು ನೆನೆಯಬೇಕು. ನೀವು ಬಯಸಿದ ಫಲಿತಾಂಶವನ್ನು ತಕ್ಷಣವೇ ಪಡೆಯದಿದ್ದರೆ ಪಠಿಸುವುದನ್ನು ನಿಲ್ಲಿಸಬೇಡಿ.
ಸ್ವಲ್ಪ ತಾಳ್ಮೆಯಿಂದ ಅವನ ಮೇಲೆ ನಂಬಿಕೆ ಇಟ್ಟು ಚಾಲಿಸ ಪಠಿಸೋದ್ರಿಂದ ನೀವು ಉತ್ತಮ ಸ್ಥಾನಕ್ಕೆ ಏರುತ್ತೀರಿ ಎಂಬುದಾಗಿದೆ. ಸ್ನೇಹಿತರೆ, ಇದಿಷ್ಟು ಹನುಮಾನ್ ಚಾಲಿಸದ ಕುರಿತಾದ ಮಾಹಿತಿಗಳಾಗಿವೆ. ಇದೇ ರೀತಿ ಪುರಾಣಗಳನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.